ನಮಃ. ಶ್ರೀ ಗಣೇಶಾಯ ನಮಃ. ದತ್ತಾತ್ರೇಯನಿಂದ ವರವನ್ನು ಪಡೆದಿರತಕ್ಕಂತಹ ಅಪಳರಾಜ ಮತ್ತು ಸುಮತಿಯು ಮಗುವಿನ ಅವತಾರಕ್ಕಾಗಿ ಕಾಯ್ದುಕೊಂಡು ಕೂತಿರತಕ್ಕಂಥ ಸಮಯ. ನವಮಾಸಗಳು ತುಂಬಲು ಸುಮತಿಯು ಒಂದು ಸುಂದರವಾದಂತಹ ಮಗುವಿಗೆ ಜನ್ಮವನ್ನು ನೀಡುತ್ತಾರೆ. ಬಹಳ ಆನಂದವಾಯಿತಿವರಿಗೆ. ದತ್ತ ಮಹಾರಾಜನೇ ನಮ್ಮ ಮಡಿಲಲ್ಲಿ ಆಡುತ್ತಿದ್ದಾನೆಂಬುದಾಗಿ ಸಂತೋಷವನ್ನು ಪಡುತ್ತಾರೆ. 11 ದಿನಗಳು ಕಳೆದ ಕ್ಷಣ ಬ್ರಾಹ್ಮಣರನ್ನೆಲ್ಲವನ್ನು ಕರೆಸಿ ಈ ದಂಪತಿಗಳು ಮಗುವಿನ ಜಾತಕರ್ಮಗಳನ್ನು ಮಾಡಿಸಿ ಆ ಮಗುವಿಗೆ ತೊಟ್ಟಿಲಲ್ಲಿ ಹಾಕಿ ನಾಮಕರಣದ ಕಾರ್ಯವನ್ನೆಲ್ಲವನ್ನು ಮಾಡುತ್ತಾರೆ. ಬ್ರಾಹ್ಮಣರ ಭೋಜನವನ್ನೆಲ್ಲವಾದ ಮೇಲೆ ಮಗುವಿನ ಜಾತಕದ ಫಲವನ್ನು ಕೇಳಿದಾಗ ಬ್ರಾಹ್ಮಣರೆಲ್ಲ ಹೇಳುತ್ತಾರೆ, ದತ್ತ ಮಹಾರಾಜನೇ ಹೇಳಿರುವನಲ್ಲವೇ ನಿಮ್ಮಲ್ಲಿ ಅವನು ಹುಟ್ಟಿ ಬರ್ತಾನೆ ನಿಮ್ಮ ಮಗನಾಗಿ ಎಂದು. ಆ ಮಗುವು ದತ್ತ ಮಹಾರಾಜನೇ ಇರುವುದರಿಂದ ಈ ಜಾತಕದ ಫಲದ ಅನುಗುಣವಾಗಿ ಶ್ರೀಪಾದ ಎಂಬುದಾಗಿ ಹೆಸರನ್ನು ನಾಮಕರಣವನ್ನು ಮಾಡಿ ಎಂಬುದಾಗಿ ಹೇಳುತ್ತಾರೆ. ಈ ಮಗು ಸಾಮಾನ್ಯ ಮಗುವಲ್ಲ, ಎಲ್ಲರನ್ನು ಉದ್ಧಾರ ಮಾಡೋಗೋಸ್ಕರವಾಗಿ ಗುರುರೂಪದಲ್ಲಿ ಹುಟ್ಟಿ ಬಂದಿರತಕ್ಕಂಥ ಮಗು ಎಂದು ಶ್ರೀಪಾದ ಎಂಬುದಾಗಿ ಆ ಮಗುವಿಗೆ ನಾಮಕರಣವನ್ನು ಮಾಡುತ್ತಾರೆ. ಮಗುವು ಬೆಳೆಯುತ್ತಾ ಬೆಳೆಯುತ್ತಾ ತಂದೆ ತಾಯಿಗಳಿಗೆ ಸುಖ ಸಂತೋಷವನ್ನು ನೀಡುತ್ತಾ ಅಕ್ಕಪಕ್ಕದಲ್ಲಿದ್ದವರಿಗೆಲ್ಲರಿಗೂ ತನ್ನ ಲೀಲೆಗಳನ್ನು ತೋರಿಸಿ ಅಚ್ಚರಿಯನ್ನು ಪಡಿಸುತ್ತಿದ್ರು ಶ್ರೀಪಾದರು. 7 ವರ್ಷ ಪ್ರಾಪ್ತಿಯಾಗಲು ಮಗುವಿಗೆ ಉಪನಯನವನ್ನು ಮಾಡುತ್ತಾರೆ. ಉಪನಯನ ಕರ್ಮಗಳು ಮುಗಿದ ಕ್ಷಣ ಆ ಮಗುವನ್ನು ನೋಡಿ ಎಲ್ಲರೂ ಆಶ್ಚರ್ಯ ಪಡುತ್ತಾರೆ. ಕಾರಣ ಇನ್ನೂ ಗುರುಕುಲಕ್ಕೂ ಹೋಗಲಿಲ್ಲ, ವೇದಾಭ್ಯಾಸಗಳು ಶಿಸ್ತಿನಲ್ಲಿ ಕೂತು ಕಲಿತಿರ್ತಕ್ಕಂಥ ಸಮಯವಿಲ್ಲ. ಆದರೂ ಆ ಮಗುವಿಗೆ ಜ್ಞಾನ ಎಷ್ಟಿತ್ತು ಎಂದರೆ ವೇದದ ತರ್ಕ ಮಾಡಲಿಕ್ಕೆ ಕೂರಿಸಿದ್ರೂ ಕೂಡ ಆ ಮಗು ಜಯವನ್ನು ಗಳಿಸಿಕೊಂಡು ಬರ್ತಿತ್ತು. ಅಂತಹ ಜ್ಞಾನ ಆ ಮಗುವಿಗೆ ತಂದೆ ತಾಯಿಗಳು ಗುರುಕುಲಕ್ಕೆ ಕಳಿಸಿ ಶಾಸ್ತ್ರಾಧ್ಯಯನ ವೇದಾಭ್ಯಾಸಗಳನ್ನೆಲ್ಲವನ್ನು ಮಾಡಿಸ್ತಾ ಮಗು ಬೆಳೆಯುತ್ತಾ 16 ವರ್ಷಕ್ಕೆ ತಲುಪ ತಂದೆ ತಾಯಿಗಳು ಮಗುವಿನ ವಿವಾಹದ ಬಗ್ಗೆ ಯೋಚನೆಯನ್ನು ಮಾಡಿ ಮಗುವಿಗೆ ತಿಳಿಸುವಾಗ ಶ್ರೀಪಾದರನ್ನು ಕೇಳುತ್ತಾರೆ, ನಿನಗೆ ವಿವಾಹ ಮಾಡಬೇಕೆಂಬುದಾಗಿ ಯೋಚನೆಯನ್ನು ಮಾಡುತ್ತಿದ್ದೇವೆಂದಾಗ ಶ್ರೀಪಾದರು ಒಂದು ಮಾತನ್ನು ಹೇಳ್ತಾರೆ. ಮಾತೆ, ವೈರಾಗ್ಯವೆಂಬತಕ್ಕಂಥ ಸ್ತ್ರೀಯನ್ನ ನಾನು ಈಗಾಗಲೇ ವಿವಾಹವಾಗಿದ್ದೇನೆ. ನೀವು ನನಗೆ ವಿವಾಹವಾಗಬೇಕಂತ ಹೇಳ್ತೀರಿ. ನಾನು ವಿವಾಹಿತನಿರುವುದರಿಂದಲೇ ಈ ಭೂಮಿಯ ಮೇಲಿರತಕ್ಕಂಥ ಎಲ್ಲ ಸ್ತ್ರೀಯರು ನನಗೆ ಮಾತೆಯ ಸಮಾನ. ಇದು ಸಾಧ್ಯವಿಲ್ಲ. ವೈರಾಗ್ಯ ಸ್ತ್ರೀಯೇ ನನ್ನ ಹೆಂಡತಿಯಾಗಿರುವುದರಿಂದ ಇನ್ನು ಮುಂದೆ ನನಗೆ ನೀವು ಶ್ರೀವಲ್ಲಭ ಎಂಬುದಾಗಿ ಕರಿಬೇಕೆಂಬುದಾಗಿ ತಂದೆ ತಾಯಿಗಳಿಗೆ ತಿಳಿಸ್ತಾರೆ. ಆ ಕ್ಷಣದಲ್ಲಿ ದತ್ತ ಮಹಾರಾಜನು ಹಿಂದೆ ಹೇಳಿ ಹೋದಂತಹ ಮಾತು ಜ್ಞಾಪಕವಾಯಿತು. ಆದರೆ ಸುಮತಿಗೆ ಬಹಳ ದುಃಖವಾಯಿತು. ಶ್ರೀಪಾದರನ್ನ ಹೇಳುತ್ತಾರೆ, ಮಗು, ಬಹಳಷ್ಟು ಮಕ್ಕಳನ್ನು ಕಳೆದುಕೊಂಡೆ ಮತ್ತು 2 ನಿನ್ನ ಅಣ್ಣಂದಿರಿದ್ದಾರೆ. ಒಂದು ಮಗು ಕುರುಡು, ಇನ್ನೊಬ್ಬ ನಿನ್ನ ಅಣ್ಣ ಹೆಳವ. ಈ ಮಕ್ಕಳನ್ನಿಟ್ಟುಕೊಂಡು ನಾನು ನನ್ನ ವೃದ್ಧಾಪ್ಯವನ್ನು ಹೇಗೆ ಕಳೀಲಿ? ನಿನ್ನನ್ನು ನಾನು ಪೂರ್ಣ ನಂಬಿದ್ದೆ. ನಮ್ಮ ವೃದ್ಧಾಪ್ಯದ ಸಮಯದಲ್ಲಿ ನೀನು ನಮಗೆ ಆಶ್ರಯವನ್ನು ನೀಡುತ್ತಿ, ಈ ನಿನ್ನ ಅಣ್ಣಂದರನ್ನು ನೀನು ನೋಡಿಕೊಳ್ಳುತ್ತೆ ಎಂಬುದಾಗಿ ನಾನು ಕನಸನ್ನು ಕಂಡಿದ್ದೆ. ಈಗ ನೀನು ನಮ್ಮನ್ನು ಬಿಟ್ಟು ಹೋದರೆ ನಮ್ಮ ವಯಸ್ಸಾದ ಸಮಯದಲ್ಲಿ ಆ ವೃದ್ಧಾಪ್ಯದಲ್ಲಿ ನಮ್ಮನ್ನು ರಕ್ಷಿಸುವವರು ಯಾರು ಎಂಬುದಾಗಿ ದುಃಖವನ್ನು ಪಡುವಾಗ ಶ್ರೀಪಾದ ಶ್ರೀವಲ್ಲಭರು ಮಾತೆಯನ್ನು ಸಮಾಧಾನಪಡಿಸಿ, ಅಮ್ಮ, ಏನು ಯೋಚನೆ ಮಾಡಬೇಡ, ನನ್ನ ಈ 2 ಅಣ್ಣಂದಿರು ನಿನ್ನನ್ನು ಸುಖವಾಗಿ ನೋಡಿಕೊಳ್ಳುತ್ತಾರೆ, ದುಃಖ ಪಡಬೇಡ ಎಂಬುದಾಗಿ ತಮ್ಮ ಆ ಆಶೀರ್ವಾದದ ಹಸ್ತವನ್ನ ಆ 2 ಅಣ್ಣಂದರ ತಲೆಯ ಮೇಲಿಟ್ಟ ಕ್ಷಣ ಕುರುಡಿಲ್ಲದ ಅಣ್ಣನಿಗೆ
ಕಣ್ಣಲ್ಲಿ ದೃಷ್ಟಿ ಬಂತು. ಕಾಲಿಲ್ಲದ ಹೆಳವನಾಗಿರ್ತಕ್ಕಂಥ ಇನ್ನೊಬ್ಬ ಅಣ್ಣನಿಗೆ ಕಾಲುಗಳು ಬಂತು, ನಡಿಲಿಕ್ಕೆ ಪ್ರಾರಂಭ ಮಾಡಿದ. ಸರ್ವ ಜ್ಞಾನ ಪ್ರಾಪ್ತಿಯಾಯಿತು ಆ ಇಬ್ಬರು ಅಣ್ಣಂದರಿಗೆ. ಮತ್ತು ಶ್ರೀಪಾದ ಶ್ರೀವಲ್ಲಭರು ತಾಯಿಗೆ ಹೇಳ್ತಾರೆ, ಇವರಿಗೆ ಮುಂದೆ ವಿವಾಹವನ್ನು ಮಾಡು, ಮೊಮ್ಮಕ್ಕಳು ಹುಟ್ಟುತ್ತಾರೆ, ಆ ಮೊಮ್ಮಕ್ಕಳ ಜೊತೆಯಲ್ಲಿ ನಿನ್ನ ಜೀವನವನ್ನ ಸುಖವಾಗಿ ಕಳಿ, ಮುಮುಕ್ಷತ್ವದ ಮಾರ್ಗವನ್ನ ನಾನು ನಿನಗೆ ಹೇಳಿಕೊಡ್ತೇನೆ, ನಡಿ, ಏನೋ ಚಿಂತೆ ಮಾಡಬೇಡ ಎಂಬುದಾಗಿ ಆಶೀರ್ವಾದವನ್ನು ಮಾಡಿ, ನನಗೆ ನಂಬಿ ಬಂದಿರತಕ್ಕಂಥ ಭಕ್ತರನ್ನ ನಾನು ಉದ್ಧಾರ ಮಾಡೋಗೋಸ್ಕರವಾಗಿ ಯಾತ್ರೆಗೆ ಹೊರಡ್ತೇನೆಂಬುದಾಗಿ ಉತ್ತರ ದಿಕ್ಕಿನಲ್ಲಿ ವಾರಣಾಸಿಯ ಕಡೆ ಪ್ರಯಾಣವನ್ನು ಮಾಡಿ, ಕಾಶಿಯಲ್ಲಿ ಸ್ವಲ್ಪ ಸಮಯದ ಕಾಲ ಗುಪ್ತವಾಗಿ ತಪಶ್ಚರ್ಯನ್ನು ಮಾಡ್ತಾ ಸಮಯವನ್ನು ಕಳೀತಾರೆ. ಕಡೆಗೆ ಬದ್ರಿಗೆ ತೆರಳಿ ಶ್ರೀಮನ್ನಾರಾಯಣನ ದರ್ಶನವನ್ನು ಪಡೆದು ಶ್ರೀಪಾದ ಶ್ರೀವಲ್ಲಭರು ನಂಬಿ ಬಂದಿರತಕ್ಕಂಥ ಭಕ್ತರನ್ನ ಉದ್ಧಾರ ಮಾಡೋಗೋಸ್ಕರವಾಗಿ ಆಶೀರ್ವಾದವನ್ನು ಮಾಡೋಗೋಸ್ಕರವಾಗಿ ದಕ್ಷಿಣದ ಕಡೆಗೆ ಪ್ರಯಾಣವನ್ನು ಮಾಡಿ ಗೋಕರ್ಣದಲ್ಲಿ ಸ್ವಲ್ಪ ಕಾಲ ತಮ್ಮ ಸಮಯವನ್ನ ಕಳೀತಾರೆ. ಈ ವಿಚಾರವನ್ನ ಜಟಾಧಾರಿಯಾಗಿರ್ತಕ್ಕಂಥ ಭಸ್ಮಲೇಪಿತನೂ ಆಗಿರ್ತಕ್ಕಂಥ ಸಿದ್ಧ ಮುನಿ ದತ್ತ ಮಹಾರಾಜನ ಅನುಗ್ರಹದಲ್ಲಿರ್ತಕ್ಕಂಥ ನಾಮಧಾರಕನಿಗೆ, ಸರಸ್ವತಿ ಗಂಗಾಧರನಿಗೆ ಈ ವಿಚಾರಗಳೆಲ್ಲವನ್ನ ವಿಸ್ತಾರವಾಗಿ 5ನೇ ಅಧ್ಯಾಯದಲ್ಲಿ ಹೇಳುತ್ತಾರೆ. ಇದನ್ನು ಕೇಳಿದಂತಹ ನಾಮಧಾರಕನಿಗೆ ಬಹಳ ಸಂತೋಷವಾಯಿತು. ತನಗೆ ಮತ್ತಷ್ಟು ಈ ಅವತಾರದಲ್ಲಿ ಶ್ರೀಪಾದ ಶ್ರೀವಲ್ಲಭರು ಮಾಡಿರತಕ್ಕಂಥ ಮಹಿಮೆಗಳನ್ನ ತಿಳಿಸಬೇಕೆಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಅದೇ ರೀತಿ ಸಿದ್ಧ ಮುನಿಗಳು ಮುಂದಿನ ಅಧ್ಯಾಯದಲ್ಲಿ ಶ್ರೀಪಾದ ಶ್ರೀವಲ್ಲಭರ ಅವತಾರದ ಮಹಿಮೆಗಳನ್ನೆಲ್ಲವನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದನ್ನ ನಾವು ಮುಂದಿನ ಅಧ್ಯಾಯದಲ್ಲಿ ಕೇಳೋಣವಂತೆ. ಈ ಭಾಗವನ್ನ ದತ್ತ ಮಹಾರಾಜನ ಪಾದಾರವಿಂದಗಳಲ್ಲರ್ಪಿಸುತ್ತಾ ನಾನು ಇಲ್ಲಿಗೆ ಮಂಗಳವನ್ನು ಹಾಡುತ್ತೇನೆ. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿ ಮಹಾರಾಜ ಕಿ ಜೈ. ಬ್ರಹ್ಮಚೈತನ್ಯ ಶ್ರೀ ಗುರುದಾಸ್ ಸ್ವಾಮಿ ಮಹಾರಾಜ ಕಿ ಜೈ. ಜೈ ಜೈ ಗುರುದೇವ ದತ್ತ.